ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರುತ್ತಲೇ ಇದೆ. ಅದರಲ್ಲೂ ಬಯಲು ಸೀಮೆ ಜಿಲ್ಲೆಯಲ್ಲಿ ಸೂರ್ಯನ ಪ್ರಖರತೆಗೆ ಜನ ಜಾನುವಾರುಗಳು ಮಾತ್ರವಲ್ಲ, ಹಸಿರಾಗಿದ್ದ ಬೆಳೆಗಳು ಕೂಡ ಕಮರಿ ಹೋಗ್ತಿವೆ. ನೀರು ಹಾಯಿಸಿದ್ರೂ ಮುದುಡ್ತಾ ಇರುವ ಹೂ ಗಿಡಗಳು, ಕುಸಿತಾ ಇರುವ ಇಳುವರಿ. ಮುಂಜಾನೆ 3 ಗಂಟೆಗೆ ಹೂ ಕೀಳಲು ತೆರಳುತ್ತಾ ಇರುವ ಕೂಲಿ ಕಾರ್ಮಿಕರ ಸ್ಥಿತಿ ನಿಜಕ್ಕೂ ಶೋಚನೀಯ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂರ್ಯನ ಶಾಖಕ್ಕೆ ಹೂವಿನ ಬೆಳೆಗಳು ಅಕ್ಷರಶಃ ಮುದುಡಿ ಹೋಗ್ತಿವೆ. ಜಿಲ್ಲೆಯ ತಿನಕಲ್ಲು ಗ್ರಾಮದ ರೈತರು ಬೆಳೆದಿದ್ದ ಸುಂದರ ಹೂವಿನ ತೋಟಗಳು ಇದೀಗ ಬಿಸಿಲಿಗೆ ತುತ್ತಾಗಿವೆ. ಹಿಂದೆ ದಿನಕ್ಕೊಮ್ಮೆ ನೀರು ಹಾಯಿಸಿದ್ರೆ ಬೆಳೆ ಸಮೃದ್ಧವಾಗಿರ್ತಿತ್ತು. ಆದರೆ ಇದೀಗ ತಾಪಮಾನ ಎಷ್ಟಿದೆ ಅಂದರೆ ದಿನಕ್ಕೆ 3 ಬಾರಿ ನೀರು ಹಾಯಿಸಿದ್ರೂ ಗಿಡಗಳ ಬಾಡುವಿಕೆ ನಿಲ್ತಿಲ್ಲ. ಭೂಮಿ ಅಕ್ಷರಶಃ ಬಿಸಿಯಾಗಿದ್ದು ಹೂವಿನ ಗಿಡಗಳು ಜೀವ ಕಳೆದುಕೊಳ್ಳುತ್ತಿವೆ. ಒಂದು ಕಡೆ ಬೆಳೆ ಒಣಗುತ್ತಿದ್ರೆ ಮತ್ತೊಂದು ಕಡೆ ಇಳುವರಿಯೂ ಕೂಡ ಕುಸಿದಿದೆ. ಬಿಸಿಲಿನ ಕಾರಣದಿಂದ ಹೂಗಳ ಗುಣಮಟ್ಟ ಕಡಿಮೆ ಆಗ್ತಿದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ತಿಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಾರದಂತಾಗಿ ಇತ್ತ ಇಳುವರಿಯೂ ಇಲ್ಲ, ಅತ್ತ ಬೆಲೆಯೂ ಇಲ್ಲದೆ ತಿನಕಲ್ಲು ಗ್ರಾಮದ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ದಿನಕ್ಕೆ 2 ಕಿತ 3 ಕಿತ ನೀರು ಬಿಟ್ಟು ಸಾಕಾಗ್ತಾ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಬರ್ತಾರ, 8 ಗಂಟೆವರೆಗೆ ಕೊಯ್ದು ಪಾಪ ಬಿಸಿಕು ಮನೆಗಳಿಗೆ ಹೋಗಿ ಸಂಜೆ 4 ಗಂಟೆ ಆ ಮಧ್ಯೆ ಬರ್ತಾರೆ ಕೊಯ್ಯೋದ್ರಿಗೆ. ಈಗ ನೀವು ಎಷ್ಟು ಎಕರೆಗೆ ಹಾಕಿದ್ರಿ, ಎಷ್ಟು ಖರ್ಚಾಗಿದೆ? ಇದು ಒಂದು ಅರ್ಧ ಎಕರೆ ಹಾಕಿದ್ದೀರಿ. ಒಂದು 60-70 ಸಾವಿರ ಖರ್ಚು. ಇವಾಗ ನೀರು ಬಿಟ್ಕೊಂಡು ಇವು ತಾನಿಕ್ಳು ಬಿಟ್ಕೊಂಡು ದಿನಕ್ಕೆ ಎಷ್ಟು ಸರಿ ಹಾಕ್ತೀರಣ್ಣ ಈ ನೀರೆಲ್ಲ? ನೈಟ್ 1 ಕಿತ, ಮಧ್ಯಾಹ್ನ 3 ಗಂಟೆ ಮೇಲೆ 1 ಕೋಟ ಬಿಡ್ತೇವೆ. ಬೇಸಿಗೆ ಇರೋದ್ರಿಂದ ಹೂವು ರೇಟ್ಗಳೆಲ್ಲ ಹೇಗೆ ಸಿಗ್ತಿದೆ ಮಾರ್ಕೆಟಲ್ಲಿ, ಹೆಂಗಿದೆ ಈ ನಡೆಯಲ್ಲಿ ಏನೋ 100, 120, 150 ಗಂಟೆ ಓದ್ತಾ ಇದೆ. ಈ ನಡೆಯಲ್ಲಿ ಒಂದು ವಾರ್ನಿಂಗ್. ಬೇಸಿಗೆ ನನ್ನ ಕಡಿಮೆ ಆದರೆ ಸ್ವಲ್ಪ ಜಾಸ್ತಿ ಸಿಗುತ್ತಾ? ಯಾವ ಥರ ಏನೋ ಹೆಂಗೆ ಹೇಳ್ತೀಯ, ಇದು ಸೀಸನ್. ಒಟ್ಟಿನಲ್ಲಿ ಬಿಸಿಲಿಂದ ಹೆಂಗೆ ತೊಂದರೆ ಆಗ್ತಾ ಇದೆ ಗಿಡಗಳಿಗೆ? ಗಿಡಗಳಿಗೆ ಏನು ಬಿಸಿಲಿಂಕನೇ ಚೆನ್ನಾಗಿ ಪ್ರಾಬ್ಲಮ್. ತೂಕ ಬರಲ್ಲ ಹೂವು ಎಷ್ಟು ಕೊಯ್ದು. ಇನ್ನು ಈ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಕೂಲಿ ಕಾರ್ಮಿಕರು ನಡೆಸುತ್ತಿರುವ ಹರಸಾಹಸ ಮಾತ್ರ ಅಷ್ಟಿಷ್ಟಲ್ಲ. ಮಧ್ಯಾಹ್ನದ ಹೊತ್ತು ತೋಟದಲ್ಲಿ ಇಳಿಯಲು ಸಾಧ್ಯವಾಗದಷ್ಟು ಶಾಖ ಇರೋದ್ರಿಂದ ಮುಂಜಾನೆ ಸೂರ್ಯ ಉದಯಿಸುವ ಮೊದಲೇ ಅಂದರೆ ರಾತ್ರಿ 3 ಗಂಟೆಗೆ ಕೂಲಿ ಕಾರ್ಮಿಕರು ಹೂ ಬಿಡಿಸೋದಕ್ಕೆ ತೋಟಕ್ಕೆ ಆಗಮಿಸುತ್ತಿದ್ದಾರೆ. ತಲೆಗೆ ಬಟ್ಟೆ ಕಟ್ಟಿಕೊಂಡಿದ್ರೂ ಸೂರ್ಯ ನೆತ್ತಿಯ ಮೇಲೆ ಬರ್ತಿದ್ದಂತೆ ಬಿಸಿಲನ್ನು ತಡೆಯಲಾಗದೆ ಕಾರ್ಮಿಕರು ಪರದಾಡ್ತಿದ್ದಾರೆ. ದಿನಕ್ಕೆ 3 ಸಲ ನೀರು ಹರಿಸಿದ್ರೂ ಗಿಡ ಉಳಿತಾ ಇಲ್ಲ. ಬೆಳಗಿನ ಜಾವ 3 ಗಂಟೆಗೆ ಬಂದು ಹೂ ಬಿಡಿಸಬೇಕು. ಬಿಸಿಲು ಹತ್ತಿದ್ರೆ ತಲೆ ಸುತ್ತು ಬರುತ್ತೆ. ಹೂಗಳೆಲ್ಲ ಗಿಡದಲ್ಲೇ ಸುಟ್ಟು ಹೋಗ್ತಿವೆ. ಹಾಕಿದ ಬಂಡವಾಳವು ಕೈಗೆ ಬರುವ ಲಕ್ಷಣ ಕಾಣ್ತಿಲ್ಲ. ಬಿಸಿಲು ಜಾಸ್ತಿ, ಕೆಲಸ ಮಾಡೋಕ್ಕಾಗಲ್ಲ. 3 ಗಂಟೆ ಮೇಲೆ ಅದು ಮಾಡ್ತೀರಿ, ತಲೆ ನನ್ನ ಸುಟ್ಟೋಗ್ಬಿಟ್ಟದಷ್ಟೇ. ಇನ್ನು ಬಿಸಿಲಕ್ಕ ಕೆಲಸ ಮಾಡೋಕ್ಕಾಗಲ್ಲ. 4 ಗಂಟೆ 3 ಕೆಲಸ ಮಾಡೋಕ್ಕಾಗ್ತದ, 2 ಗಂಟೆ 1 ವಾರದಿಂದ ಆಗಲ್ಲ. ಒಟ್ಟಾರೆಯಾಗಿ ವರುಣನ ಮುನಿಸು ಮತ್ತು ಸೂರ್ಯನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರದ ರೈತರು ಹೈರಾಣಾಗಿದ್ದಾರೆ. ಭೂಮಿ ಕಾದ ಕೆಂಡದಂತಾಗಿದೆ. ಇತ್ತ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಗಿಡ ಉಳಿಸಿಕೊಳ್ಳಲು ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಪ್ರಕೃತಿ ಮಾತ್ರ ಸಾಥ್ ಕೊಡ್ತಿಲ್ಲ. ಬಿಸಿಲಿನ ಬೇಗೆಯಿಂದ ಹೂಗಳು ಬಾಡುವ ಮುನ್ನವೇ ರೈತನ ಬದುಕು ಬಾಡದಂತೆ ಸರ್ಕಾರ ಯಾವುದಾದ್ರೂ ನೆರವು ನೀಡಬೇಕಿದೆ. ಸತೀಶ್, ಜೀ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.